ಪ್ಯಾಕೇಜ್ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಇವತ್ತು 3 ಮಾರ್ಕ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಕ್ವಶನ್, ಡಿಫ್ರೆಂಟ್ ಇನ್ ಏಟ್ ಬಿಟ್ವೀನ್ ಜಮೀನ್ದಾರಿ ಸಿಸ್ಟಮ್ ಆ್ಯಂಡ್ ರೈತವಾರಿ ಸಿಸ್ಟಮ್ ಅಂತಕ್ಕಂಥದ್ದಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವ. ಒಂದು 4-5 ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಹೋಗಿ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಓಕೆ, ಸೊ ಟೋಟಲ್ ಇಲ್ಲಿ 7 ಪಾಯಿಂಟ್ಸ್ ಇದಾವೆ. ಸೊ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಜನರೇಷನ್ ಆಫ್ ಇಂಡಿಯನ್ಸ್ ವಿತ್ ಪ್ರೋಗ್ರೆಸಿವ್ ಅಟಿಟ್ಯೂಡ್ಸ್ ಸಬ್ಸ್ಟಿನೇಟ್. ಎಕ್ಸ್ಪ್ಲೇನ್ ದ ಇಫೆಕ್ಟ್ಸ್ ಓಕೆ ರೀಫರ್ಷನಸ್ ಆಫ್ ಮಾಡರ್ನ್ ಎಜುಕೇಷನ್ ಆಫ್ ದ ಬ್ರಿಟಿಷ್ ಇದೆ. ಸೊ ಈ ಕೂಡ ಕ್ವಶನ್ಸ್ ಬರ್ಬೋದು. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಇವೆಲ್ಲ 3 ಮಾರ್ಕ್ಗೆ ಬರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳೇ ಇದ್ದಾವೆ. ಮುಂದಿನ ಪ್ರಶ್ನೆ, ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಬ್ರಿಟಿಷರ ಕಂದಾಯ ಪದ್ಧತಿಗಳಿತ್ತಲ್ಲ, ಸೊ ಅದನ್ನು ಸಹಿತನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಪಾಯಿಂಟ್ಸ್ ನೋಡ್ಕೊಡ್ರಿ. ನೆಕ್ಸ್ಟ್, ಇನ್ ದ 18th century ಇಂಡಿಯನ್ ಹಿಸ್ಟ್ರಿ ಈಸ್ ಕನ್ಸಿಡರ್ಡ್ ದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ ಸಬ್ಸ್ಟೇನಿಯೇಟ್ ಅಂತ ಕೇಳಿದ್ದಾರೆ. ಓಕೆ, 18ನೇ ಶತಮಾನ ಅದು ರಾಜಕೀಯ ಅಸ್ಥಿರತೆ ಅಂತಲೇ ಕರೀತಾರಲ್ಲ. ಸೊ ಅದಕ್ಕಾಗಿ ಅದನ್ನು ಹೇಗೆ ಸಮರ್ಥನೆ ಮಾಡ್ತೀರಂತ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದರದ್ದು ಪಾಯಿಂಟ್ಸ್ಗಳಿದಾವೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಇನ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ದ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಪ್ಟ್, ಲಿವ್ಡ್ ಇನ್ ಡೆಪ್ಟ್ ಆ್ಯಂಡ್ ಡೈಡ್ ಇನ್ ಡೆಪ್ಟ್ ಹೌ ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನೇ ಇತ್ತು. ಎಸ್, ಇದ್ರದ್ದು ಪಾಯಿಂಟ್ಸ್ಗಳನ್ನು ಸಹಿತ ನೋಡಿ. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ದ ಥರ್ಡ್ ಆಂಗ್ಲೋ ಮೈಸೂರು ವಾರ್. ಎಸ್, ದ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಯಾಕಂದ್ರೆ ಇನ್ಇವಿಟೇಬಲ್ ಆಫ್ ಟಿಪ್ಪು ಸುಲ್ತಾನ್. ಸೊ ಆ ಕಾರಣಕ್ಕಾಗಿ ಅದು ಬಹಳ ಮೋಸ್ಟ್ ಆಗಿರ್ತಕ್ಕಂಥದ್ದು. ಸೊ ನೋಡ್ಕೊಂಡೋಗಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇತ್ತು. ಮುಂದಿನ ಪ್ರಶ್ನೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸಲ್ಲಿ ಫಸ್ಟ್ ಕೇಳಿರ್ತಕ್ಕಂಥದ್ದು, ಇನ್ ಇಂಡಿಯನ್ ಹಿಸ್ಟ್ರಿ ದ 19th century ಈಸ್ ರೆಫರ್ಡ್ ಟು ಆಸ್ ಅ ಪೀರಿಯಡ್ ಆಫ್ ಇಂಡಿಯನ್ ರಿಸೈನ್ಸನ್ಸ್ ವೈ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಮುಂದಿನ ಪ್ರಶ್ನೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಸ್ಪೆಕ್ಟ್ಸ್ ಆಫ್ ಬ್ರಹ್ಮ ಸಮಾಜ, ವಾಟ್ ಆರ್ ದ ಪ್ರೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ. ಸೊ ಬ್ರಹ್ಮ ಸಮಾಜದ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಅದರ ಬೋಧನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಓಕೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ಡಿಸ್ಕಸ್ ದ ಡಿಕ್ಲರೇಷನ್ ಆಫ್ ದಯಾನಂದ ಸರಸ್ವತಿ ಟು ಬ್ಯಾಕ್ ಟು ವೇದಾಸ್, ವಾಟ್ ಆರ್ ದ ಏಮ್ಸ್, ಆಬ್ಜೆಕ್ಟಿವ್ಸ್, ಇಂಪಾರ್ಟೆನ್ಸ್, ಸಿಗ್ನಿಫಿಷಿಯನ್ಸ್ ಆಫ್ ಆರ್ಯ ಸಮಾಜ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ವಶನ್ ಇತ್ತು. ನೆಕ್ಸ್ಟ್, ಡಿಸ್ಕಸ್ ದ ಏಮ್ಸ್, ಆಬ್ಜೆಕ್ಟಿವ್ಸ್, ಇಂಪಾರ್ಟೆನ್ಸ್ ಆಫ್ ಅಲಿಗರ್ ಮೂವ್ಮೆಂಟ್ ಆರ್ ಎಕ್ಸ್ಪ್ಲೇನ್ ದ ಪ್ರೀಚಿಂಗ್ಸ್ ಆಫ್ ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ಬೋದು. ಸೊ ಪಾಯಿಂಟ್ಸ್ಗಳನ್ನ ಇದ್ದಾವೆ. ಸೊ ತಾವು ನೋಡ್ತಾ ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅರ್ಥೈಸಿಕೊಳ್ಳಿ. ಆಲ್ರೆಡಿ ಓದಿದ್ದೀರಿ, ಇನ್ನೊಂದು ಸರಿ ಇದ್ರ ಬಗ್ಗೆ ಕಣ್ಣನ್ನು ಹಾಡಿಸ್ಕೊಡ್ರಿ. ಖಂಡಿತವಾಗಿ ಇದೇ ಥರ ಬರೀರಿ. ಸೊ ಸ್ಕೋರ್ ಆಗ್ತದೆ. ವಾಟ್ ಆರ್ ದ ರಿಫಾರ್ಮೇಷನ್ಸ್ ಅಡ್ವೊಕೇಟೆಡ್ ಬೈ ದ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಆಗಿ ಎಕ್ಸಾಮಲ್ಲಿ ಬರಬಹುದು. ನೆಕ್ಸ್ಟ್ ಕ್ವಶನ್ ಇತ್ತು, ಎಕ್ಸ್ಪ್ಲೇನ್ ಹೌ ಸ್ವಾಮಿ ವಿವೇಕಾನಂದ್ ವಾಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಯಂಗ್ಸ್ಟರ್ಸ್ ಅಂತ ಕೇಳಿದ್ದಾರೆ. ಅದು ರಾಮಕೃಷ್ಣ ಮಿಷನ್ ಬಗ್ಗೆನೂ ತಮಗೆ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರ ಬಗ್ಗೆ. ಸೊ ಅದು ಕೂಡ ಮೋಸ್ಟ್ ಆಗಿರ್ತಕ್ಕಂಥ. ಇವೆಲ್ಲ ಏನಪ್ಪ ಅಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ 3 ಮಾರ್ಕ್ಸ್ಗೆ ಬಂದರೆ ಸೊ ಖಂಡಿತವಾಗಿ ಅದನ್ನು ಬರೀರಿ. ನೆಕ್ಸ್ಟ್, ವಾಟ್ ವೇರ್ ದ ರಿಫಾರ್ಮೇಷನ್ ಆಕ್ಟಿವಿಟೀಸ್ ಆಫ್ ಎನಿ ಬೆಸೆಂಟ್. ಎನಿ ಬೆಸೆಂಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತಕ್ಕಂಥ ಪೆರೋಡಿಕಲ್ಸ್ಗಳನ್ನು, ಪತ್ರಿಕೆಗಳನ್ನು ಅವ್ರು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ನೆಕ್ಸ್ಟ್ ಮುಂದೆ ಹೇಳೋದಾದರೆ, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸಿ ಅನಲೈಸ್ ಅಂತ ಕೇಳಿದ್ದಾರೆ. ಎಸ್, ಈ ಪದ್ಧತಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್, ಎಕನಾಮಿಕ್ ರೀಸನ್ಸ್ಗಳನ್ನು ಕೇಳಿದ್ದಾರೆ 1857 ರಿವೋಲ್ಟ್ಗೆ. ಅದನ್ನು ಹೀಗೂ ಕೇಳ್ಬೋದು, ಹೌ ಡಿಡ್ ದ ಎಕನಾಮಿಕ್ ಪಾಲಿಸಿ ರಿಸಲ್ಟ್ ಇನ್ ದ ಮ್ಯೂಟಿನಿ ಆಫ್ 1857 ರಿವೋಲ್ಟ್ ಇದೆ. ಸೊ ಇದು ಕೂಡ ಮೋಸ್ಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್, ವಾಟ್ ಆರ್ ದ ರಿಸಲ್ಟ್ಸ್, ಇಫೆಕ್ಟ್ಸ್, ಇಂಪ್ಯಾಕ್ಟ್ಸ್ ಡಿಕ್ಲರೇಷನ್ ಆನ್ 1857 ಮ್ಯೂಟಿನಿ ಅಂತ ಕೇಳಿದ್ದಾರೆ. 1857ರ ಏನು ದಂಗೆ ಇದೆಲ್ಲ, ಅದರ ಫಲಿತಾಂಶಗಳು, ಪರಿಣಾಮಗಳು, ಓಕೆ, ಅದರ ವಿಫಲತೆಗೆ ಕಾರಣಗಳಂತ ಕೇಳಿದರೆ ಅದನ್ನೆಲ್ಲನೂ ಕೂಡ ತಾವು ನೋಡ್ಕೊಳ್ಬೋದು. ಈ ನೆಕ್ಸ್ಟ್, ಮೆನ್ಷನ್ ದ ಮೇನ್ ಫ್ಯೂಚರ್ಸ್ ಆಫ್ ಪ್ಯಾಸಿಸಮ್. ಸೊ ಪ್ಯಾಸಿಸಮ್ ಬಗ್ಗೆ ನೋಡ್ಕೊಂಡು ಹೋಗಿ, ಯಾಕಂದರೆ ಇದು ಮೋಸ್ಟ್ ಹೊಸದು ಇದೆ ಮತ್ತು ಕ್ವಶನ್ಸ್ ಇಲ್ಲಿಂದ ಬಹಳನೂ ಕೂಡ ಬರ್ತಾವೆ. ನೆಕ್ಸ್ಟ್, ಹೌ ಡಿಡ್ USA ಕಮ್ ಔಟ್ ಆ್ಯಂಡ್ ಇಟ್ಸ್ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡೋಣ, ವಾಟ್ ವೇರ್ ದ ಇಫೆಕ್ಟ್ಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್ 1914-80 ಟು ಜರ್ಮನಿ. ಎಸ್,
1914-18ರಲ್ಲಿ ನಡೆದಿರತಕ್ಕಂಥ ಫಸ್ಟ್ ವರ್ಲ್ಡ್ ವಾರ್ದ ಜರ್ಮನಿ ಮೇಲೆ ಏನೆಲ್ಲ ಇಫೆಕ್ಟ್ ಆಯಿತು ಅನ್ನೋದನ್ನು ಪ್ರಶ್ನೆ ಇತ್ತು. ನೆಕ್ಸ್ಟ್, ಹೌ ಡಿಡ್ ನಾಜಿಸಮ್ ಡಿಸ್ಟ್ರಾಯ್ ಜರ್ಮನಿ, ಇದು ಕೂಡ ನೋಡ್ಕೊಂಡೋಗಿ. ಡಿಸ್ಕ್ರೈಬ್ ದ ಫ್ಯೂಚರ್ಸ್, ಅಬ್ಜೆಕ್ಟಿವ್ಸ್, ಪ್ರಿನ್ಸಿಪಲ್ಸ್ ಆಫ್ ನಾಜಿ ಪಾರ್ಟಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಈ ಹಿಟ್ಲರ್ ಅವರು ಮಾಡಿರ್ತಕ್ಕಂಥ ಏನೊಂದು ನಾಜಿ ಇದಲ್ಲ, ಸೊ ಅದು ಏನಾಯ್ತಪ್ಪ ಅಂದ್ರೆ ಹೋಲ್ ಆಗಿರ್ತಕ್ಕಂಥ ಜರ್ಮನಿ ದೇಶನೇ ಹಾಳು ಮಾಡಿತು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA, ಸೊ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ರಿಲೇಷನ್ಶಿಪ್ ಹೇಗಿದೆ, ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ, ತುಂಬ ಕ್ಲಿಯರ್ ಇದಾವೆ, ತುಂಬ ಮೀನಿಂಗ್ಫುಲ್ ಸೆಂಟೆನ್ಸ್ ಇದಾವೆ. ಎಕ್ಸ್ಪ್ಲೇನ್ ಹೌ ದ ಇಂಡಿಯಾ ಈಸ್ ಮೇಂಟೈನಿಂಗ್ ಗುಡ್ ರಿಲೇಷನ್ಶಿಪ್ ವಿತ್ ರಷ್ಯಾ, ಸೊ ಇಂಡಿಯಾ ಮತ್ತು ರಷ್ಯಾದಲ್ಲಿರ್ತಕ್ಕಂಥ ರಿಲೇಷನ್ಶಿಪ್ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಓಕೆ, ಅವು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿತ್ತು. ಇನ್ನು ಸೋಷಿಯಾಲಜಿಯಲ್ಲಿ ಎಕ್ಸ್ಪ್ಲೇನ್ ದ ಕಾಸಸ್ ರೀಸನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್, ಸೊ ಅನ್ಎಂಪ್ಲಾಯ್ಮೆಂಟ್ಗೆ ರೀಸನ್ಗಳೇನಿತ್ತು, ಇಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಸೊ ಅನ್ಎಂಪ್ಲಾಯ್ಮೆಂಟ್ಗೆ ಇಫೆಕ್ಟ್ಸ್ಗಳು ಕೂಡ ಏನಾಗದ ಮೋಸ್ಟ್ ಇಂಪಾರ್ಟೆಂಟ್ ಅದ, ಇದು ಕೂಡ 3 ಮಾರ್ಕ್ಸಿಗೆ ಬರಬಹುದು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ರೆಮಿಡೀಸ್ ಟು ಕಂಟ್ರೋಲ್ ದ ಅನ್ಎಂಪ್ಲಾಯ್ಮೆಂಟ್, ಸೊ ಅನ್ಎಂಪ್ಲಾಯ್ಮೆಂಟನ್ನು ಕಂಟ್ರೋಲೇಷನ್ ಮಾಡಲಿಕ್ಕೆ ಏನೆಲ್ಲ ಗೌರ್ಮೆಂಟ್ ಅವರು ರೆಮಿಡೀಸ್ಗಳನ್ನು ತೊಗೊಂಡಿದ್ದಾರೆ ಅನ್ನೋದನ್ನು ಕೂಡ ಬರಬಹುದು. ಇನ್ನು ಜಿಯೋಗ್ರಫಿಗಳಲ್ಲಿ ನೋಡೋದಾದರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಸಾಯಿಲ್ಸ್ ಫೌಂಡ್ ಇನ್ ಇಂಡಿಯಾ, ಲಿಸ್ಟ್ ಔಟ್ ದ ಕಾಸಸ್ ಆಫ್ ಸಾಯಿಲ್ ಎರೋಷನ್ ಅಂತ ಕೇಳಿದ್ದಾರೆ. ಸೊ ಇಷ್ಟೆಲ್ಲ ಟೈಪ್ಸ್ಗಳ ಸಾಯಿಲ್ಗಳು ನಮ್ಮ ದೇಶದಲ್ಲಿದ್ದಾವೆ. ಆಮೇಲೆ ಸಾಯಿಲ್ ಇರೋಷನ್ ಆಗಲಿಕ್ಕೆ ಸೊ ಮೇನ್ ಕಾಸಸ್ಗಳನ್ನು ಕೂಡ ತಾವುಗಳು ಕೇಳಿದರೆ ಖಂಡಿತವಾಗಿ ಬರೀರಿ. ನೆಕ್ಸ್ಟ್, ವಾಟ್ ಈಸ್ ಮೀನ್ಡ್ ಬೈ ಸಾಯಿಲ್ ಇರೋಷನ್, ಹೌ ಟು ಕನ್ಸರ್ವ್ ಟು ಸಾಯಿಲ್, ಸೊ ಸಾಯಿಲ್ ಇರೋಷನ್ ಡೆಫಿನೇಷನ್ಸ್ ನೋಡ್ಕೊಡ್ರಿ. ಆಮೇಲೆ ಅದನ್ನು ಯಾವ ಥರನಾಗಿ ನಾವು ಏನು ಮಾಡ್ಬೋದು, ಕನ್ಸರ್ವ್ ಮಾಡ್ಬೋದು, ತಡೆಗಟ್ಟಬಹುದು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್, ಅದರ ಕಾಸಸ್ಗಳನ್ನು ಆಮೇಲೆ ಅದರ ಇಫೆಕ್ಟ್ಸ್ಗಳನ್ನು ಸಾಯಿಲ್ ಎರೋಷನ್ ಬಗ್ಗೆ, ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಮಾರ್ಕ್ಸ್ಗೆ ಬರ್ಬೋದು. ಇನ್ನು ಕ್ಲಾಸಿಫೈ ದ ಟೈಪ್ಸ್ ಆಫ್ ಫಾರೆಸ್ಟ್ ರಿಸೋರ್ಸ್ ಆಫ್ ಇಂಡಿಯಾ, ಸೊ ಫಾರೆಸ್ಟ್ ರಿಸೋರ್ಸನ್ನು ಯಾವ ಥರನಾಗಿ ನಾವು ಇಂಡಿಯಾನಲ್ಲಿ ಡಿವೈಡೇಷನ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಇರೋದು, ಇಂಡಿಯನ್ ಫಾರೆಸ್ಟ್ ಏರಿಯಾಸ್ ಆರ್ ಗ್ರ್ಯಾಜುವಲಿ ಡಿಕ್ರೀಸಿಂಗ್, ವೈ, ವಾಟ್ ಆರ್ ದ ಮೇನ್ ಕಾಸಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಸೊ ನೋಡ್ಕೊಳ್ಳೋಕೆ, ಯಾಕಂದರೆ ಭಾರತದಲ್ಲಿ ಅರಣ್ಯ ಕಡಿಮೆ ಇದೆ. ಓಕೆ, ಅರಣ್ಯ ಹಾಳಾಗ್ಲಿಕ್ಕತ್ತದ, ಅದಕ್ಕೆ ಏನೇ ರೀಸನ್ ಅಂತ ಕೊಡ್ಬೋದು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ, ಸೊ ಅದನ್ನು ಯಾವ ಥರನಾಗಿ ನಾವು ಇದನ್ನು ಮಾಡ್ಬೋದು, ಅರಣ್ಯದ ಸಂರಕ್ಷಣೆ ಅನ್ನೋದನ್ನು ಇಂಡಿಯಾದಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಇಂಡಸ್ಟ್ರಿಯಲ್ ಕ್ಯಾನ್ ಹೆಲ್ಪ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇರ್ತಕ್ಕಂಥದ್ದು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ಡ್ ಆನ್ ಲೋಕಲೈಸೇಷನ್ ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರೀಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಲೊಕೇಶನ್ ಆಫ್ ಆ್ಯನ್ ಇಂಡಸ್ಟ್ರಿ ಅಂತ ಕೇಳಿದರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ಡ್ ಆನ್ ಲೊಕೇಶನ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಸೇಮ್ ಬರ್ತದೆ ಅದು, ಡೋಂಟ್ ವರಿ. ಓಕೆ, ಮೇಜರ್ ದ ಇಂಡಸ್ಟ್ರಿಯಲ್ ರೀಸನ್ಸ್, ಸೊ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳು, ವಲಯಗಳನ್ನು ನೋಡ್ಕೊಡ್ರಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಏಮ್ಸ್ ಆಫ್ ದ 5-year ಪ್ಲ್ಯಾನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್, ಎಕ್ಸಾಮಿನ್ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ರಿವಲ್ಯೂಷನ್ ಇಂಡಿಯಾ, ಅದು ಕೂಡ ಕ್ವಶನ್ಸ್ ಬರಬಹುದು. ಓಕೆ, ಇಲ್ಲಿ ಯಾವ ಕ್ವಶನ್ಸ್ ಬರ್ದಾವ ಅವುಗಳನ್ನೇ ನಾವು ಕೊಟ್ಟಿದ್ದೀವಿ, ಸುಮ್ಮನೆ ಎಲ್ಲ ಕೊಟ್ಟವ ಅಂಥದ್ದಲ್ಲ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್ಸ್, ಅದು ಕೂಡ ಮೋಸ್ಟ್ ಆಗಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥದ್ದು. ಇನ್ನು ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸೆಕೆಂಡ್ ಗ್ರೀನ್ ರಿವಲ್ಯೂಷನ್, ಪರ್ಪಿಟಲ್ ಗ್ರೀನ್ ರಿವಲ್ಯೂಷನ್ ಅಂತ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇಂಪಾರ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್. ನೆಕ್ಸ್ಟ್, ಡಾಕ್ಟರ್ MS ಸ್ವಾಮಿನಾಥನ್ ಈಸ್ ಇಂಪ್ಲಿಮೆಂಟಿಂಗ್ ಇಂಪ್ರೂವ್ ಟೆಕ್ನಾಲಜಿ ಇನ್ ಇಂಡಿಯನ್ ಅಗ್ರಿಕಲ್ಚರ್, ಅವ್ರದ್ದು ರೋಲ್ ಏನಿದೆ MS ಸ್ವಾಮಿನಾಥನ್ ಬಗ್ಗೆ, ಸೊ ಇಲ್ಲಿ ಕೈ ಕ್ವಶನ್ಸ್ ಬಂದಿಲ್ಲ, ಸೊ ಆದರೂ ಕೂಡ ತಾವು ಅದರ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಎಕಾನಮಿಕ್ ಸಿಚುವೇಶನ್ ರೂರಲ್ ಏರಿಯಾಸ್ ಹೇಗಿದೆ ಭಾರತದಲ್ಲಿ, ಅದು ಕೂಡ ಕ್ವಶನ್ಸ್ಗಳು ಬರಬಹುದು. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ ಇದು, ಗಾಂಧೀಜಿದು ಗ್ರಾಮ ಸ್ವರಾಜ್ಯ ಡಿಸೆಂಟ್ರಲೈಸೇಷನ್ದು. ನೆಕ್ಸ್ಟ್, ಮೇಜರ್ ಆಬ್ಜೆಕ್ಟಿವ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್, ರೋಲ್ ಆಫ್ ಡೆವಲಪ್ಮೆಂಟ್. ಓಕೆ, ಬಿಸ್ನೆಸ್ ಸ್ಟಡೀಸ್ ನೋಡ್ಕೊಡ್ರಿ, ಬ್ಯಾಂಕ್ ಬಗ್ಗೆ, ಬ್ಯಾಂಕ್ ಅಕೌಂಟ್, ಫಂಕ್ಷನ್ ಆಫ್ ಬ್ಯಾಂಕ್ಸ್. ನೆಕ್ಸ್ಟ್, ಸರ್ವಿಸ್ಗಳು, ಅಡ್ವಾಂಟೇಜಸ್, ಬ್ಯಾಂಕ್ ಅಕೌಂಟ್ ಟೈಪ್ಸ್, ಇಂಟರ್ನ್ಶಿಪ್. ಸೊ ಇಷ್ಟು ಇತ್ತು. ಬಾಯ್.